ಅಂತಂದು ಹಾಡೈತಲ್ರಿ ಅದೇ ಮುಂದೆ ಅದೇ ಮುಂದೆ ಪೂರ್ತಿ ಬರಂಗಿಲ್ಲ ಏನಿಲ್ಲ ನನಗೆ ಅರ್ಧಂಬರ್ಧ ಬರ್ತೈತಿ ಅದನ್ನ ಹೇಳಿದೆ. ಮತ್ತೆ ಹಣೆ ಬರ್ಕ ಹೊಣೆ ಯಾರಿ ದೇವ್ರ ಹೆಂಗೆ ಹಣೆ ಬರ ಬರ್ದಿರ್ತಾನ ಹಂಗೆ ಆಕತಿ. ಈಗ ನೋಡ ಉಪ್ಪಿಟ್ಟು ನಾನು ಹಣೆಯಾಗ ತಿನ್ಬೇಕಂತಂದು ಬರ್ದಿದ್ದಿಲ್ಲ, ಅದ್ರಾಗ ಮತ್ತೆ ದೊಡ್ಡದೊಂದು ನೋಡ ಬಿತ್ತೆ ಉಪ್ಪಿಟ್ಟು ಹಾಳಾಗಿ ಹೋಗಿ ಬಿತ್ತು. ಏನು ಮಾಡ್ಬೇಕು, ಕೈ ಕೂತಿದ್ದೆ ಬಾಯಿ ಬರ್ದಂಗೆ ಹೋತು. ನಮ್ಮವರ ಬಾರ ಮಗಳ ಪಾಸದೀನಿ, ಒಂದೆರಡು ಬಿಸಿ ರೊಟ್ಟಿ ಎಲ್ಲ ತಿಂದು ಬರುವಂತೆ ಏನ್ಲಿಲ್ಲ. ಅದ ಉಪ್ಪಿಟ್ಟು ನೋಡ ಬಿತ್ತಿದ್ದು ಉಪ್ಪಿಟ್ಟನ್ನು ತಗೊಂಡೋಗಿ ಕಾಲುವೆದಾಗ ಚೆಲ್ತಾ ಚೆಲ್ಲಿ ತಾಟರ ಹೊಳೆ ತಂದು ಕೊಡ್ತಾಳ. ಅಂದ್ರೆ ತಾಟ ಸಹಜಗೆ ತೊಳ್ಕೊಂಡು ಒಳಗೆ ಹೋಗಿಟ್ಲು ನಮ್ಮವ್ವ ಅಂತ ಕೇಳಾಡ್ರಿಪ್ಪ ನಮ್ಮವ್ವ. ಏನ್ ಮಾಡ್ಬೇಕ, ನಾನು ತಿಳಿದಂಗ ಒಂದು ತಪ್ಪು ಮಾಡಿದೆ. ಅದು ತಪ್ಪಲ್ಲ, ಆ ಕೊಜ್ಜೆ ಹುಡುಗಿನ ಕರ್ಕೊಂಡೆ ಅಲ್ಲೇ ನಮ್ಮನೆ ಇಟ್ಕೊಂಡಿದ್ದ ದೊಡ್ಡ ತಪ್ಪಾತೆ. ಅಲ್ವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರ ಕಡೆ ಮೈ ಒಳ್ಳೆ ಜಜ್ಜಿಸ್ಕೊಂಡೆ, ಹಣ್ಣುಗಾಯಿ ನೀರ್ಗಾಯಿ ಆಗಿ ಹೊಳ್ಳಿ ಇವ್ರ ಮನೆಗೆ ಬಂದೆ. ಏನಾರ ಮುಂದೆ ಚಲೋ ಆಗ್ಬೋದಲ್ಲ ಅಂತಂದ್ರೆ ಇವ್ ನೋಡಿದ್ರೆ ನನ್ನ ಹಕ್ಕಿಯಾಗಿಟ್ಟೆ ಜೀವನ ಮಾಡು ಅಂತ ಕಳಿಸಿದ್ರು. ಏನ್ ಮಾಡ್ಲಿ, ಸುಮ್ಮನೆ ಗಂಡನ ಮನೆಗೆ ಹೋಗ್ಲೇನೆ, ಇಲ್ಲೇ ಇರ್ಲಿ ಅನ್ಕೊಂಡಿದ್ದ ಕೆಲಸ ಆಗ್ಬೇಕ ಅಂತಂದ್ರೆ ನಾ ಇಲ್ಲೇ ಇರ್ಬೇಕ. ಆದ್ರೆ ಅದು ಆಕತಿಲ್ಲ ಅಂತ ದೇವ್ರಿಗೆ ಗೊತ್ತ್ರಿಪ್ಪ. ಏನ್ ಮಾಡ್ಬೇಕ, ಒಟ್ಟೊಂದು ಹಸ್ತ ಗುರು 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 ಅನ್ನಕತ್ತತಿ. ಏನಾರ ಮಾಡ್ಕೊಂಡಾರ ತಿಂತಾನಿ. ಹೋಗಿ ಕೇಳಿನ ಯಾವ ಹೊಟ್ಟೆ ಹಸ್ತಾವ 2 ರೊಟ್ಟಿ ಕೊಡ್ಬೇ, ನಾಳಿಂದ ನಾನು ಅಡ್ಗೆ ಮಾಡ್ಕೊಂಡು ತಿಂತಾನಿ ಅಂತಂದೆ. ಕೇಳಿದ್ರೆ ನಮ್ಮವ್ವ ಏನಂತತೆ ಬೇಡ ಬೇಡ ಹಿಂಗ ಹೋಗ ನೋಡ್ಯಾಗ ಯಾವ್ದಾರ ಮನೆಗೆ ಹೋಗಿ ಕುಂತ್ರೆ ಅವ್ರು ಉಣ್ಣಬೇಕಾರೆ ಕೊಡ್ತಾರ. ತುಗರೇವನಾಗವ ತಿನ್ನಿಡಿ ಅಂತಂದೆ ಕೊಡ್ತಾರ. ಇಲ್ಲ ಈಗ ನಮ್ಮವ್ವ ಇಡೇ ಊರ್ಗ ತುಂಬಾ ಗಂಟೆ ಹೊಡೆದೆ, ಗಂಟೆ ಸಿದ್ಧ ನಂಗ ನನ್ನ ಮಗ ಹಿಂಗ್ ಮಾಡ್ಯಾಳ, ನನ್ನ ಮಗ ಹಿಂಗ್ ಮಾಡ್ಯಾಳ, ನನ್ನ ಮೊಮ್ಮಗಳನ್ನ ಕಿಡ್ನಾಪ್ ಮಾಡ್ಯಾಳ, ಹಂಗ್ ಮಾಡ್ಯಾಳ ಹಿಂಗ್ ಮಾಡ್ಯಾಳ ಅಂತಂದು ಗಂಟೆ ಹೊಡೆದೆ. ನಂದೇ ಮನ ಮರಿದಿ ಹರಾಜ ಕೇಳ ಏನ ಮಾಡ್ಲಿ, ಏನ್ ಮಾಡ್ಬೇಕಂತಂದೆ ತಿಳಿ ಹೊಲ್ದತ್ತಾಗ. ನಾಗು ನಾಗಮ್ಮ ನಾಗು ಅರಿ ಬಾ ಬಂದ್ರೆ ಇವ ನನ್ ಗಂಡ ಬರ್ತೈತಿ ಇಲ್ಲ ಅಂತ ಮಾಡಿದ್ನಿವ ಇವ ಬನ್ನಿವ್ ಮಾರಯ್ಯ. ನಿನ್ ಬಿಟ್ಟು ನಾ ಇರಕಾಕತ್ನ ನಾಗು? ಹೆಂಗ ಯೋಚನೆ ಮಾಡ್ತೀನಿ, ಹೆಂಗೆ ವಿಚಾರ ಮಾಡ್ತೀರಿ? ನಿನ್ನ ಬಿಟ್ಟು ನಾ ಯಾವತ್ತರ ಒಂದಿನಾರ ಅದನ್ನೇ ಅದಕ್ಕೆ ಜೀವ ತಡಿಲಿಲ್ಲ, ಹಾರಿಗೆಲ್ಲ ಬಿದ್ದೆ ಓಡೆ ಬಂದೆ ಕದ ಹಾಕೊಂಡೆ. ಹೌದಾ ರೀ, ಎಷ್ಟು ಜೀವ ಮಾಡ್ತೀರಿಪ್ಪ ನೀವ ನನ್ನ. ರಾಮೇ ಎಲ್ಲಿಗೇನ? ರಾಮ್ಯ ಅವತ್ತ ನಿನ್ನ ಪೊಲೀಸರು ಕರ್ಕೊಂಡು ಹೋದ್ರಲ್ಲ, ಆವತ್ತಿಂದ ಅವ್ರ ಗೆಳೆಯರು ಅವ್ರು ಅದಾರಲ್ಲ ಅವ್ರ ಮನ್ಯಾಗ ಅದನ, ಮನೆಗೆ ಬಂದಿಲ್ಲ. ಹೌದಾ? ಇವನವಲ್ಲಿ ನನ್ನ ಗಂಡ ಕಾರಣಗ ಏನ ತಂದ ನೀವ ಮಸಾಲೆ ದೋಸೆ ಏನಾರ ತಂದಿನತೇನ ಮತ್ತ ನಾನು ಹೆಂಡತಿ ತಿಂದಿರಂಗಿಲ್ಲ ಏನಿಲ್ಲ ಅಂತಂದೆ. ಹೌದೌದ ತಂದಿರ್ತಾನ. ಅರಿ ಕವರ್ನ್ಯಾಗ ಏನ್ ತಂದಿರಿ? ಅದ ನಿನಗ ಹೊಟ್ಟೆ ಪಟ್ಟಿ ಹಸ್ತಿರ್ತಾವಲ್ಲ, ಅದಕ್ಕೆ ತಗೊಂಬಂದ, ನೀ ತಡಿ ಕೊಡ್ತೇನೆ. ಬರ್ರಿ ತಗೋದು ಬರ್ರಿ. ಅಲ್ಲ ನಾಗು, ಮನ್ಯಾಗ ಯಾಕೆ ಇರ್ಲಿಲ್ಲ ನೀನೇ? ಇಲ್ಲಿ ಯಾಕೆ ಬಂದದಿದೆ ಅಕ್ಕಿ ಮನ್ಯಾಗ? ಅಯ್ಯಯ್ಯ ಕುತ್ವರಿ ಸುಮ್ಮನೆ. ಇಲ್ಲಿ ಇರಾಕ ಕೊಟ್ಟಿದ ಪಾಡಾಗೈತೆ ನನಗೆ. ಮನ್ಯಾಗ ಏನಾರ ನನ್ನ ಮತ್ತು ಹೊರಗ ಹಾಕಿದ್ರಿ, ಇಲ್ಲಿ ಇಟ್ಕೊಂಡಾಗಿದ್ದ ಪುಣ್ಯ ಹೊರ್ತ ಪಾಪ. ಇಷ್ಟೆಲ್ಲ ಮಾಡೀವಿ, ನಮ್ಮನ್ನ ಯಾಕೆ ಇಲ್ಲಿ ಇಟ್ಕೊಂತಾರಿ ಅವ್ರೆ? ಒತ್ತು ಹೊರಗೆ ಕಳಿಸ್ತಾರ ಅಷ್ಟೇ. ವಿಚಾರ ಮಾಡಂಗಿಲ್ಲನ್ರಿ ನೀವು? ನಾನು ಇಲ್ಲಿ ಯಾಕದನಿ ಅಂದ್ರೆ ಇಲ್ಲೇ ಹೆಂಗಾರ ಇಟ್ಟಂಗ ಮಾಡಿ ಮದ್ವಿ ನಮ್ಮ ಕಡೆ ಮಾಡಿದ್ರಾತ ಅಂತಂದು ಇಲ್ಲೇ ಇಟ್ಟಂಗ ನಾನು. ನಿಮಗೆ ಯಾಕೆ ಇದೆ ತಿಳಿವಲ್ದೆ ಹೊಳಿವಲ್ದೆ? ಹೌದಾ? ಅಂದ್ರ ಈಗ ಮದ್ವಿ ನಿಲ್ಲಿಸ್ತೀಯ? ಹ್ಞೂ ರೀ, ಹೆಂಗಾರ ಮಾಡಿ ನಿಲ್ಲಿಸ್ತಾನೆ. ಆತು ಬಿಡೆ, ತಗೋ ಇಡಿ. ತಿನ್ನಾಕ ತಂದ ನೋಡ ನಿನಗಂತಂದೆ. ಏನು ಮಾಡ್ಬೇಕಪ್ಪ, ನನ್ನ ಹೆಂಡತಿ ಹೊಟ್ಟಿ ಭಾಳ ಹಸ್ತಿರ್ತಾವ ಹೋದ್ರಕ್ಕ, ಅದಕ್ಕೆ ತಗೊಂಡಾರ ಹೋದ್ರಾತ. ತಿಂದು ನೀರು ಕುಡಿದ್ಲಂದ್ರೆ ಮತ್ತೆ ಇನ್ನು 1-2-3 ದಿನ ಚಿಂತಿಲ್ಲ ಅಂತಂದೆ ನಾನೇ ತಗೊಂಬಂದೆ. ಇಡಿ. ಹೌದಾ ರೀ, ಕಡ್ರಿ ಪಾಕೊಡ್ರಿ. ಅರಿ ಏನ್ ತಂದಿರಿ? ಅರಿ ತೆಗಿ ತರ್ಸಿ. ಯಾ ನಾವು ನೀನೇ ತೆಗಿ, ನೀನ ನೋಡೆ ಏನು ತಂದಾನಿ ಅಂತಂದೆ. ನೋಡೆ ಹಾಗೆ ಮುಟ್ಟ ತಳಕಿಲ್ದ ಬಾಯಾಗ ಇಟ್ಕೊಂಡೆ ಗುಳುಮ್ ಅನಿಸ್ತೀವಿ. ನೋಡೆ ಏನ್ ಪದೇ ಅಂತದೆ?
ಮೈಸೂರು ಪಾಕ ಏನಾರ ತಂದಿಂದ ನನ್ನ ಗಂಡ ಯಾ ತಂದ್ರೆ ತಂದಿರ್ಬಾರ್ದು ಅಯ್ಯವ್ವ ನನ್ನ ಮ್ಯಾಗ ಭಾಳ ಪಿರುತೈತಿ ಅವಂಗ. ತಡಿ ನೋಡ್ತಾನೆ ತಡೀರಿ ಏನು ತಂದಿರಿ ಅಂತ ನೋಡ್ತಾನೆ. ಏನ ಪಾಲೇಜಿನ ಅಲ್ರಿ ನನಗೆ ಕಿಮ್ಮತ್ತಿಲ್ಲ ಅನ್ಕೊಂಡಿದ್ದ ನೀವು ಅಲ್ಲೇ ಊರಿಂದ ಬಂದಿರಿ, ಊರಿಂದ ಕೈ ಬೀಸ್ಕೊಂತ ಬಂದೆ. ಇಲ್ಲೇ ಮ್ಯಾಗ ಗೌಡ್ರ ಉಣ್ಯಾಗ ಅಂಗಡಿಯಾಗ ಇದೊಂದು 5 ರೂಪಾಯಿ ಬಿಸಿ ಇಟ್ಕೊಂಡಲ್ ತಂದಿ ನೀನ ಮಾರಿ ಮಣ್ಣಾಗ್ಲಿ ನಿಂಗೆ ನೀನು ಹೊದಂಗಾಗ್ಲಿ ನೀನು ಮಣ್ಣಾಗಿಟ್ಟ ಮರು ಮಾಡಿ ಬರ್ಲಿ ನೀನು ಏನು ತೊಗೊಂಡು ಹೊಡಿಲಿ ಅಂತ ನನಗೆ. ಅಲ್ಲ ಏಂತಿ ಪಾಪ ಉಪವಾಸ ಬಿದ್ದಿರ್ತತಿ, ಅದಕ್ಕೆ ಏನಾರ ಇಡ್ಲಿ ಪಡ್ಲಿ ಮಸಾಲೆ ದೋಸೆ ಸೆಟ್ ದೋಸೆ ಇದನ್ನ ಕಟ್ಟಿಸ್ಕೊಂಡು ಬರ್ತಾರೆ ಯಾರ. ಈಗ ನೋಡ್ತೀಯ ಇದು ಅಡ್ಕಾಸಿ ಬೀರೆ ಏನು ಮಾಡಲಿ ನಾನು, ನನಗೆ ತಲೆ ಹಂಗೆ ಆಗಾಗ ತಲೆ ಹುಚ್ಚಿಡಕತ್ಬಿಡ್ತದೆ ನಂದು. ನೋಡ್ತೀಯ ಪಾರ್ಲೇಜಿ ಬಿಸಿ ಇಡ್ತಾನ ನೋಡ್ರಿ, ಪಾರ್ಲೇಜಿ ತಂದಾನ. ಏನಾರ ತಂದಿದ್ದೈತೆ ಬಿಡ ನನ್ನ ಗಂಡ ಕವರ್ ದೊಡ್ಡ ಕವರ ಕೈಯಾಗ ಇಟ್ಕೊಂಡ್ ಬಂದೈತಿ ಅಂದ್ರೆ ಅದೊಂದು 5 ರೂಪಾಯಿದು ಪಾರ್ಲೇಜಿ ಬಿಸಿ ಇಡ್ತಾನ ನೋಡ ಇವ. ಏನ್ ಮಾಡ್ಲಿ? ನಾಗು ಹೋಗು ಮಾರಯ್ಯ, ನಾನು ಏನಾರ ತೊಗೊಂಬರ್ಬೇಕ ಅಂತಂದು ಮಾಡಿದ್ದೆ. ಮತ್ತು ಅವು ದೋಸೆ ಪಾಸಿ ಇಡ್ಲಿ ಪಡ್ಲಿ ಮಾಡಿರ್ತಾರಲ್ಲ, ಮತ್ತು ಅದ್ರಾಗ ಎಲ್ಲಾರ ನೋಡಪ್ಪಣ ಬಿದ್ದು ಎಷ್ಟಾದ್ರೆ ಸುಮ್ಮನೆ ರೊಕ್ಕ ಹಾಳಲ್ಲ ನಲ್ಲಿ. ಅದಕ್ಕೆ ಬೇಡ ತೆಗಿಪ, ಏನು ಇಡ್ಲಿ ಪಡ್ಲಿನೂ ಬೇಡ ದಾಸಿನೂ ಬೇಡ, ಒಂದು 5 ರೂಪಾಯಿದೆ ಬಿಸ್ಕಿಟ್ ಮಾಡಲ್ ಕೊಡಪ್ಪ ಅಂದೆ. 5 ರೂಪಾಯಿದು ಕೊಟ್ಟ. ದೊಡ್ಡದು 10 ರೂಪಾಯಿ ತಂದಿದ್ರೆ ನಿನಗೆ ಇದೆ ಆಗಂಗಿಲ್ಲಲ್ಲ, ಇದೆ ಪಾರ್ಲೇಜಿ ಭಾಳ ತಿನ್ನಂಗಿಲ್ಲ ನೀನೆ. ಅದಕ್ಕೆ ನಾನು 5 ರೂಪಾಯಿದಷ್ಟ ತಂದೆ. ಬೇರೆದು ಇದ್ರೆ ಕೊಡಪ್ಪ ಅಂದೆ. ಇಲ್ರಿ ಪಾರ್ಲೇಜಿನ ಐತಿ, ನಮ್ಮೂರಾಗ ಏನಾರು ಇದನ್ನ ತಿನ್ನೋದೆ ತೊಗೊಂಡು ಹೋಗ್ರಿ ಅಣ್ಣಾರ ಅಂತಂದು ನಾವು. ಅಯ್ಯ ನಿನ್ನ ಮಾರಿ ಮೇ ಮಣ್ಣೆಳಿ ನಿನಗೆ ಎಂತ ಗಂಡು ಕೂಡ್ತೋ ಯಪ್ಪ ನನಗೆ. ಮನೆ ನೋಡಿದ್ರೆ ಪೊಲೀಸರು ಮೈ ಉಳೆ ಜಡ್ದು ಹಣ್ಣಗಾಯಿ ನೀರ್ಗಾಯಿ ಮಾಡಿ ಕರ್ಕೊಂಡು ಹೋಗಿ ಇಷ್ಟೆಲ್ಲ ಮಾಡಿ ಕರ್ಕೊಂಡ್ಬಂದ್ರಿ. ಒಂದೇಟು ನಿನಗೆ ಹೆಂಡತಿ ಅನ್ನೋದು ಕರಡಾಗ ಅಟ್ಲಟಿ ಐತೆ ನಿನಗೆ. ಈಗ ಬಂದಾನ ಇದೊಂದು ಪಾರ್ಲೇಜಿ ಬಿಸಿ ತಗೊಂಡೆ, ಈಗ ಬಂದಾನ. ಸತ್ತಿಂದನ ಬರ್ಬೇಕಿಲ್ಲ, ಒಂದು ಸುಗಂಧಿ ಹೂವಿಂದ ಮಾಲಿ ತಂದೆ ಕೊಳ್ಳಾಗ ಹಾಕಿ ಹೋಗ್ಬೇಕಿಲ್ಲ ಯಪ್ಪ. ಈಗ ಬಂದ ನೋಡ 5 ರೂಪಾಯಿ ಬಿಸಿ ಇಟ್ಕೊಂಡು ತಗೊಂಡು ಬಂದಾನ. ಹೋಗಲಿ ಬಿಡ ನಾಗಮ್ಮ, ಯಾಕೆ ಇಷ್ಟೇ ತಲೆ ಕೆಡ್ಸ್ಕೊಂತೀರಿ? ತಗೋ ತಿನ್ನೋದನ್ನ ತಿನ್ನೆ, ಏನಾರ ಮಾಡ್ಕೊಡ್ತಂತ ತಿನ್ನಾಕ. ಏನೈತಿ ಏನಾರ ಐತಿನ ಮಾಡಾಕ? ಐತಿ, ಬಾರಿ ಮಾಡಿ ಸಂತಿ ಮಾಡಿ ಇಟ್ಟು ಹೋಗಿ ನೋಡೆ ಐತಿ. ಇಲ್ಲೇ ಇದು ಏನಾರ ಒಂದು ಸಾಧನೆ ಮಾಡಿ ನಮ್ಮ ಗುರಿ ನಾವು ಮುಟ್ಟಿದ್ರಾತ ಅಂತಂದೆ ನಾನು. ಇಷ್ಟೆಲ್ಲ ಗುಡ್ಡದಂತ ಕಷ್ಟ ಬಂದ್ರೆ ಇಲ್ಲೇ ಬೆಳೆ ಹೊಡ್ಕೊಂಡದೇನಿ ಅಂದ್ರೆ ಲೆಕ್ಕ ಹಾಕ್ಬೇಕ, ನೀನೆ ಲೆಕ್ಕ ಹಾಕ್ಬೇಕ. ಏನು ಲೆಕ್ಕ ಹಾಕದ್ ಬಿಡೋ ಮಾರಯ್ಯ. ಈಗ ನೋಡ್ರಿ ನಾನು ಕಳು ಇಲ್ಲೇ ಬಂದಾನೆ ಹಿಂಗಾಸಿ, ಅವ್ರೇನಾರ ಇಲ್ಲೇ ಹಾಕಿ ಮನೆಯಾಗಿರೋದು ನೋಡಿದ್ರೆ ನನಗೆ 1-2 ಹರಕರ್ಬಿ ಕೊಟ್ಟೆ. ಇಲ್ಲೇ ಓಸು ಸಗಣಿ ತೆಗದೆ ಆಕಳ ಮೈ ತೊಳೆದೆ ಹಾಲು ಪಾಲು ಹಿಂಡಾಕ ಹಚ್ತಾರ ಮಾರಯ್ಯ ನಗಮ್ಮ. ಅದಕ್ಕೆ ನಾನು ನೀನು ಹೆಂಗದಿ ಏನ ಅಂತಂದು ನೋಡ್ಕೊಂಡೆ ಹೋಗಾಕ ಬಂದಿದ್ನೆ ಬಿಡೋ ಮಾರಯ್ಯ. ಆರಾಮದಿಯಲ್ಲ, ಏನೇ ಅಕ್ಕಿ ಮನೆ ಅನ್ನೋದಷ್ಟೇ. ನಾನು ಇನ್ನು ಹೋಗಂತು ನಗಮ್ಮ, ಬಸ್ ಹೋದ್ರೆ ಮತ್ತಿನ್ನ ಮುಂದಾಗೋದಿಲ್ಲ. ಯಪ್ಪ ದೇವ್ರೆ, ಎಲ್ಲಾರಿಗೆ ಎಂತೆಂತ ಗಂಡನ ಕೊಟ್ಟಿರಿ, ನನಗೆ ಯಾಕಿಂತ ಕಾಶಿ ಬಿ ಗಂಡನ ಕೊಟ್ಟಿಪ್ಪ ಯಪ್ಪ. ಅತ್ತಾಗ ನೋಡಿದ್ರೆ ಹಂಗ, ಇತ್ತಾಗ ನೋಡಿದ್ರೆ ಹಿಂಗ, ಏನು ಮಾಡೋದೆ? ಎತ್ತಾಗಂತ ಸಾಯದೆ. ಹೋಗ್ಬಿಡ ನಾಗು, ತಿನ್ನ ಬಿಸ್ಕಿಟ್ ತಿಂದ ನೀರು ಕುಡಿ. ನೀರು ಕುಡಿದ್ರೆ ಒಂದಿಟ ಅಡ್ಯಾಡ. ಹಂಗೆ ಮುಕ್ಕೊಂಡೆ ಅಂದ್ರೆ ಕೈ ಕಾಲೆಲ್ಲ ಹಿಡಿತೇವೆ ನೋಡ, ನರಾನು ಹೊಡಿತೇವೆ, ಎಲಬು ಹೊಡಿತೇವೆ. ಅದಕ್ಕೆ ಉಂಡ್ರೆ ಇಲ್ಲೇ ಒಂದು ಈಟ ಅಡ್ಡಾಗ ಸರಳ ಹೊಕ್ಕಿನ ಏನು ತಗೊಂಡೆ ನಿನಗೆ? ನೀನು ಬಿಸ್ಕಿಟನ್ನು ಬೇಡ, ನೀನು ಬೇಡ. ಹೋಗು ಮಾರಯ್ಯ, ಇದು ಯಾಕೆ ಹಿಂಗೆ ಆಡಕತ್ತಪ್ಪ ಇದೆ ನಮ್ಮ ನಾಗಮ್ಮ? ಬಿಸ್ಕಿಟ್ ತಂದೈತಿ ಬಿಸ್ಕಿಟ್. ನಾನೆಲ್ಲ ಕಟ್ಟಿ ಅಲ್ಲೇ ಹಸಿ 1-2 ಮಾಡ್ಕೊಡಕತ್ತಾನ ನೋಡ. ಬಿಸ್ಕಿಟ್ ಪಾರ್ಲೇಜಿ ಬಿಸ್ಕಿಟ್ ತಿನ್ಲಿ ಅಂತಂದೆ ತಂದೀಯ, ನೀನು ಹೆಣ ಎತ್ತಲಿ ನಿನಗೆ. ಹೋಗು ಮಾರಯ್ಯ, ಮಾರಿಗೆ ಹೋಗಿದೆಯಲ್ಲ ನಾಗಮ್ಮ. ಈ ಚಸ್ಮಾ ಗಿಸ್ಮಾ ಹೊಡಿತಂದ್ರ ಮತ್ತೆ ಅದಕ್ಕೆ ಎಷ್ಟು ರೊಕ್ಕ ಖರ್ಚಾಕವ? ಏನು ಯೋಚನೆನ ಮಾಡಂಗಿಲ್ಲ ನೀನೆ. ಹೋಗ್ಲಿ ಬಿಡೆ, ಪಾರ್ಲೇಜಿ ಅಲ್ಲಿನೇ ಏನು ಬೇಕು ಮತ್ತೆ? ಏನಾರ ತರ್ಲೆ? ಇಡ್ಲಿ ಪಡ್ಲಿ ಏನಾರ? ಅಯ್ಯ ನಿನ್ನ ಇಡ್ಲಿ ಸೂಟ ನೀನು ಸುಡ್ಲಿ. ನಿನ್ನ ಇಡ್ಲಿನೇ ಬೇಡ, ನೀನು ಬೇಡ. ನಡಿ, ಜಗ ಖಾಲಿ ಮಾಡ, ಸರಳ ನಡಿ. ನಂದೇ ನನಗೆ ಹತ್ತೈತಿ ಇಲ್ಲಿ.
ಹೊಟ್ಟೆ ಹಸ್ತ 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 ಹಾವಾಗ್ಯವು. ಅದು ಉಪ್ಪಿಟ್ಟು ತಗೊಂಬಂದ್ರೆ ಅದೇ ಬಾಯಿ ಹತ್ತಿಲ್ಲ. ಇದೇ ಬರ್ತೈತಿ ತಡಿಪ ಅಲ್ಲಿಂದ ಬರ್ತೈತಿ. ಏನಾರ ಕಟ್ಟಿಸ್ಕೊಂಡೆ ಬರ್ತೈತಿ ಅಂದ್ರೆ ಕೈ ಬೀಸ್ಕೊಂಡೆ ಅದೊಂದು 5 ರೂಪಾಯಿ ಪಾರ್ಲೇಜಿ ಇಟ್ಕೊಂಡೆ ಇಂತಹ ದೊಡ್ಡ ಕವರ್ ಹಿಡ್ಕೊಂಡ್ ಬಂದೈತಿ 2 ಕಾಸಿಬಿ. ಏನ್ ಮಾಡ್ಬೇಕಪ್ಪ? ಏನ್ ಮಾಡಿ ಅಂತಂದ ತಿಳಿ ಬಂತು. ರೇ ಇಲ್ಲಿಂದ ಹಾಕಿರ ಏನ್ ತಗೊಂಡೆ? ಇಲ್ಲಿ ಬಾಟ್ಲಿ ಅದಾವ ತಗೊಂಡೆ ಎರ್ತಾ ಹೇರ್ಲೆ ತಲೆಗೆ. ನಡಿಯ ಇಲ್ಲಿಂದ ನಡಿ. ಎದಕ್ ಬಂದಿರಿ ಮತ್ತ? ಹೋಗ್ಕೊಂಡು ಬಿಡೋ ಮಾರ್ಯ. 5 ರೂಪಾಯಿ ಪಾರ್ಲೇಜಿ ಎಷ್ಟಾತ್ ನೋಡಿ. ಹೊಳ್ಳಿ ಹೋಗಿ ಕೇಳ್ತಾನೆ, ತಗೋರಿ ಮತ್ತು ಇದೆ ಪಾರ್ಲೇಜಿ ಹೊಳ್ಳಿ ತಗೊಂಡೆ, ಅದೇ ರೊಕ್ಕದಾಗ ಸಕ್ರೆ ಕೊಟ್ಟು ಬಿಡ್ರಿ ಒಂದು 5 ರೂಪಾಯಿ ಇದೆ ಅಂತಂದು ಕೇಳ್ತಾನೆ. ಸುಮ್ಮನೆ ರೊಕ್ಕ ಹಾಳಕೋರಿಪ್ಪ ಬಿಸ್ಕಿಟ್ ತಿಂದ್ರೆ.